ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ಅನೇಕ ಅನುಮಾನಗಳಾಗ್ಬೋದು. ನಾವು ನಡ್ಕೊಳ್ತಕ್ಕಂಥ ಆಚಾರಗಳು ಪದ್ಧತಿಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷಗಳಿದ್ದರೂ ಸಹ ನಾವು ಧನಾತ್ಮಕ ಲಹರಿಗಳನ್ನು ಮನೆಗಳಲ್ಲಿ ಆಹ್ಲಾದಿಸೋದಕ್ಕೆ ಕಷ್ಟ ಆಗುತ್ತೆ. ಆ ರೀತಿಯ ವಿಷಯಗಳಲ್ಲಿ ಇವತ್ತಿನ ಒಂದು ವಿಷಯ ಅಂದರೆ ಮನೆಯ ಪೂಜಾ ಮನೆಯ ದೇವರ ಮನೆಯ ಬಾಗಿಲನ್ನು ಸದಾ ಮುಚ್ಚಿರಬೇಕಾ, ತೆಗಿಬೇಕಾ, ಅಥವಾ ಹೇಗೆ ನಡ್ಕೋಬೇಕು. ನಮಗೇನಾಗುತ್ತೆ, ಯಾವಾಗಲೂ ನಾವು ಮನೆಯ ಒಂದು ಬಾಗಿಲನ್ನು ಮುಚ್ಚೋಕೆ ನಾವು ಯಾವತ್ತೂ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ನೋಡೋಕೆ ಹೋದಾಗ ದೇವ್ರ ಮನೆಯೂ ಮನೆ ಬಾಗಿಲು ಮುಚ್ಚಿರಬೇಕು, ದೇವ್ರ ಮನೆಯೂ ಮುಚ್ಚಿರಬೇಕಾ, ಅಥವಾ ದೇವ್ರ ಮನೆ ಮುಚ್ಕೊಂಡು ಹೋಗ್ತಕ್ಕಂಥ ಕೆಲವರಿಗೆ ಆ ಒಂದು ರೂಢಿ ಕೂಡ ಇರುತ್ತೆ. ಆದರೆ ಶಾಸ್ತ್ರಗಳಲ್ಲಿ, ನಮ್ಮ ಧರ್ಮ ಗ್ರಂಥಗಳಲ್ಲಿ ದೇವರ ಮನೆಯ ಬಾಗಿಲನ್ನು ಮುಚ್ಚಬೇಕಾ ಬೇಡವಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕೋಕೆ ಹೋದಾಗ ಯಾವಾಗಲೂ ಅಷ್ಟೇ ಆ ಒಂದು ದೇವರ ಮನೆ ಶಕ್ತಿ ಕೇಂದ್ರ. ನಮಗೆ ಆ ಮನೆಗೆಲ್ಲ ಶಕ್ತಿ ಕೊಡೋದು ಯಾವುದು ಅಂದರೆ ಅದು ದೇವರ ಮನೆ ಕೂಡ ಆಗಿರುತ್ತೆ, ಪೂಜಾ ಮನೆ ಆಗಿರುತ್ತೆ. ಇತ್ತೀಚೆಗೆ ಕೆಲವರು ಏನು ಹೇಳ್ತಾರೆ ಅಂದರೆ, ದೇವ್ರ ಮನೆಗೆ ಬಾಗಿಲು ಇಟ್ಟಿದ್ದೀವಿ ಸರ್, ನಾವು ಗಂಟೆಗಳನ್ನು ಹಾಕಿದ್ದೀವಿ, ಆ ಬಾಗಿಲಿಗೆ ನಾವು ಆ ಹೋಲ್ಸನ್ನಿಟ್ಟು ಗಾಳಿಯನ್ನು ಓಡಾಡೋಕ್ಕೆ ಆ ಬಾಗಿಲುಗಳಲ್ಲಿ ಸತತ ಗಾಳಿ ಬರೋಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ ಅಂದರೆ ಅದು ಲೆಕ್ಕ ಅಲ್ವೇ ಅಲ್ಲ. ಬಾಗಿಲು ಲೆಕ್ಕನೇ ಬೇರೆ, ಆ ಬಾಗಿಲುಗಳಲ್ಲಿ ನೀವು ಹೋಲ್ಸಿಟ್ಟು ಗಾಳಿ ಬರೋಕ್ಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಬಾಗಿಲನ್ನು ತೆರೆದಿದ್ದೀವಿ ಅಂತಕ್ಕಂಥದ್ದು ಅಲ್ಲ. ಹಾಗಾಗಿ ದೇವರ ಮನೆಯ ಬಾಗಿಲು ಯಾವಾಗಲೂ ಅಷ್ಟೇ ಸಾಮಾನ್ಯವಾಗಿ 2 ಬಾಗಿಲಿಟ್ಟಾಗ ನಾವು ಬಾಗಿಲಿನ ನಾವು ಆ ದೇವ್ರ ಮನೆ ಕಡೆ ನಾವು ನಿಂತ್ಕೊಂಡು ನೋಡೋಕ್ಕೆ ಹೋದಾಗ ನಮ್ಮ ಎಡಗಡೆ ಅಂದರೆ ದೇವರ ಮನೆಯ ಬಲಬಾಗಿಲು 2 ಬಾಗಿಲಿದ್ದರೆ ಆ ಬಲಬಾಗಿಲು ಯಾವತ್ತೂ ತೆಗೆದಿರಬೇಕು. ಇಲ್ಲ 2 ಬಾಗಿಲು ತೆರೆದಿಟ್ಟರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೋಳಿ ಮುಹೂರ್ತಗಳಲ್ಲಿ ಸಾಕಷ್ಟು ಶುಭ ಫಲಗಳು ಬರುತ್ತೆ. ದೇವತಾ ಲಹರಿಗಳು ಕೂಡ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆಯೇ ಯಾವಾಗಲೂ ದೇವರ ಮನೆಯ ಬಾಗಿಲಿನ ಹೊಸಲಿಗೆ ತಾಮ್ರದ ನಾಣ್ಯವನ್ನು ಹಾಕಿರಬೇಕು. ಅದರಿಂದ ಇನ್ನೂ ಅಷ್ಟು ಧನಾತ್ಮಕ ಶಕ್ತಿಗಳು ಕೂಡ ಆ ದೇವ್ರ ಮನೆಯಲ್ಲಿ ಸೇರ್ಕೊಳ್ಳುತ್ತೆ. ಪೂರ್ವದ ದಿಕ್ಕಿನ ಬಾಗಿಲು ಅಂದ್ಕೊಳ್ಳಿ. ಈಗ ಸಪೋಸ್ ಪೂರ್ವಕ್ಕೆ ದೇವ್ರ ಮನೆ ಇದೆ ಅಂದರೆ ನಾವು ದೇವ್ರ ಮನೆಯನ್ನು ಪೂರ್ವಕ್ಕೆ ನಾವು ಬೆನ್ನಿಟ್ಟು ಆ ಕಡೆ ನೋಡಿದಾಗ ನಮ್ಮ ಎಡಗಡೆ ಅಂದರೆ ದೇವ್ರ ಮನೆಯ ಬಲಬಾಗಿಲು ಯಾವತ್ತೂ ತೆಗೆದಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಯಾವ ಸಮಯದಲ್ಲಿ ದೇವರ ಮನೆಯ ಬಾಗಿಲನ್ನು ನಾವು ಮುಚ್ಚಬೇಕು ಅಂದರೆ ಸೂತಕದ ಸಮಯದಲ್ಲಿ, ಮನೆಯಲ್ಲಿ ಯಾರಾದರೂ ದೈವಾಧೀನರಾದಾಗ ಸೂತಕದ ಸಮಯದಲ್ಲಿ, ಗ್ರಹಣ ಕಾಲಗಳಲ್ಲಿ ನಾವು ಬಾಗಿಲು ಮುಚ್ಚಿರಬೇಕೇ ಹೊರತು ಆದರೆ ಯಾವತ್ತೂ ಕೂಡ ದೇವರ ಮನೆಯ ಬಾಗಿಲನ್ನು ಮನೆಯಲ್ಲಿ ಮುಚ್ಚಿರಬಾರದು. ಇದರಿಂದ ಕಲಹಗಳಿರ್ಬೋದು, ಮಾನಸಿಕ ಯಾತನೆಗಳಿರ್ಬೋದು, ಕೋಪಗಳಿರ್ಬೋದು, ಅಥವಾ ಆಕಸ್ಮಿಕ ಒಂದು ಕೆಟ್ಟ ಘಟನೆಗಳು ಕೂಡ ನಡೀತಕ್ಕಂಥ ಸಾಧ್ಯತೆ ಇರೋದರಿಂದ ಶಾಸ್ತ್ರದ ರೀತಿ ದೇವರ ಮನೆಯನ್ನು ತೆಗೆದಿಟ್ಟರೆ ತುಂಬ ಶುಭ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.